ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಟೈಮ್ ಸ್ಕೇಲಿಂಗ್ನ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಕಳೆದ ವಿಡಿಯೋದಲ್ಲಿ ನಾವು ಒಂದು ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಗೆ ಟೈಮ್ ಸ್ಕೇಲ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಒಂದು ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ತೊಗೊಂಡು ಹೇಗೆ ಟೈಮ್ ಸ್ಕೇಲಿಂಗ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ಟೈಮ್ ಸ್ಕೇಲಿಂಗ್ ಅಂದರೆ ಒಂದು ಸಿಗ್ನಲ್ ಎಕ್ಸ್ ಆಫ್ ಟಿ ಅಂತ ಇದ್ದರೆ ವೈ ಆಫ್ ಟಿ ಈಸ್ ಈಕ್ವಲ್ ಟು ಯಾವ ಫಾರ್ಮಲ್ ಇರುತ್ತೆ, ಎಕ್ಸ್ ಆಫ್ ಎ ಟಿ ಫಾರ್ಮಲ್ ಇರುತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸ್ ಆಫ್ ಟಿ is equal to t from 0 to 1 ಮಾಡೋಣ and 2 minus t from 1 to 2 ಮಾಡೋಣ. 0 elsewhere. ಸೊ ಸಿಗ್ನಲ್ ಪ್ಲಾಟ್ ಮಾಡಿದ್ರೆ ನನಗೆ ಸಿಗ್ನಲ್ 0 to 2 ಅಲ್ಲಿದೆ. ಇದು 1. ಸೊ ಟಿ ಅಂದರೆ 0 ಅಲ್ಲಿ 0, 1 ಅಲ್ಲಿ 1. ಸೊ ಈ ಥರ ಬರುತ್ತೆ. 2 minus t ಅಂದರೆ ಈ ಥರ ಬರುತ್ತೆ. ಸೊ ಇದು ದಿಸ್ ಇಸ್ ಮೈ ಎಕ್ಸ್ ಆಫ್ ಟಿ. ಇದಕ್ಕೆ ನಾವು ಎಕ್ಸ್ ಆಫ್ 2t ಮಾಡೋಣ. ಸೊ ಎಕ್ಸ್ ಆಫ್ 2t ಅಂದರೆ ವಿ ಹ್ಯಾವ್ ಟು ರೀಪ್ಲೇಸ್ ಎವ್ರಿ ಟಿ ಬೈ 2t. ಸೊ 2t ಇದಾಗುತ್ತೆ. 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2t ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಆಗುತ್ತೆ. ಇಲ್ಲಿ 2 minus 2t 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2t ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಆಗುತ್ತೆ. 0 ಎಲ್ಸ್ವರ್ ಆಗುತ್ತೆ. ಸೊ ನಮಗೆ ಗೊತ್ತು ಇಲ್ಲಿ 2tನ ನಾವು ಫ್ರೀ ಮಾಡಬೇಕು ಈ ಇನ್ಇಕ್ವಾಲಿಟಿಲಿ. ಸೊ ಏನು ಮಾಡಬೇಕು ಅಂದರೆ ಎಂಟೈರ್ ಇನ್ಇಕ್ವಾಲಿಟಿನ 1/2 ಇಂದ ಡಿವೈಡ್ ಮಾಡೋಣ. ಸೊ ಏನು ಬರುತ್ತೆ ಅಂದರೆ ನಮಗೆ ಹೊಸ ಇಂಟರ್ವಲ್ ಬರುತ್ತೆ. 0/2 0 ಆಗುತ್ತೆ. ಇದು 2t/2 2 ಆಗುತ್ತೆ, ಟಿ ಆಗುತ್ತೆ. 2t/2 ಇಸ್ ಟಿ. ನೆಕ್ಸ್ಟು 1/2 ಆಗುತ್ತೆ. ಸೊ ಈ ಈಕ್ವೇಷನ್ನು 0 to half ಇರುತ್ತೆ ಅಂತ. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ 1/2 1/2 2t/2 ಟಿ ಆಗುತ್ತೆ. ಇದು 2/2 1 ಆಗುತ್ತೆ. 0 ಎಲ್ಸ್ವೇರ್. ಸೊ ಈ ಸಿಗ್ನಲ್ನ ನಾವು ಇಲ್ಲಿ ಕೆಳಗಡೆ ಪ್ಲಾಟ್ ಮಾಡೋಣ. ಸೊ ಈ ಸಿಗ್ನಲ್ಲು 0 to 1 ಅಲ್ಲಿ ಮಾತ್ರ ಇರುತ್ತೆ. 0 to half ಅಲ್ಲಿ ಒಂದು ಸಿಗ್ನಲ್ ಇರುತ್ತೆ, ಹಾಫ್ ಟು 1 ಅಂತ ಒಂದಿದೆ. 0 to half ಅಲ್ಲಿ 2t ಇದೆ. ಸೊ 0 ಹಾಕಿದ್ರೆ 0ನೇ, ಹಾಫ್ ಹಾಕಿದ್ರೆ 1 ಆಗುತ್ತೆ. ಸೊ ಆ್ಯಂಪ್ಲಿಟ್ಯೂಡ್ 1 ಈ ಥರ ಬರುತ್ತೆ. ನೆಕ್ಸ್ಟು 2 minus 2t ಟಿ ಹಾಫ್ ಮತ್ತು 1. ಟಿ ಈಸ್ ಈಕ್ವಲ್ ಟು ಹಾಫ್ ಹಾಕಿದ್ರೆ 2 into half 1 ಆಗುತ್ತೆ. 2 minus 1 1 ಆಗುತ್ತೆ. ಸೊ ಇಲ್ಲೇ ಇರುತ್ತೆ. 1 ಹಾಕಿದ್ರೆ 2 minus 2 0. ಸೊ ಈ ಸಿಗ್ನಲ್ ಇಲ್ಲಿ ಬರುತ್ತೆ. ಆ್ಯಂಪ್ಲಿಟ್ಯೂಡ್ 1 ಇರುತ್ತೆ. ಇದು ಎಕ್ಸ್ ಆಫ್ 2t ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ಇಂಟೀಜರು, ಇದು ಈ ವ್ಯಾಲ್ಯೂ ಇಂಟೀಜರ್ ಇದೆ ಮತ್ತು ಗ್ರೇಟರ್ ದೆನ್ 1 ಇದೆ. ಸೊ ಎ ಇಸ್ ಗ್ರೇಟರ್ ದೆನ್ 1. ಅದಕ್ಕೋಸ್ಕರ ನಮಗೆ ಎಕ್ಸ್ ಆಫ್ 2t ಕಂಪ್ರೆಸ್ ಆಗಿದೆ ಅಥವಾ ಡೆಸಿಮೇಟ್ ಆಗಿದೆ. ಸೊ ಯಾವಾಗ ಎ ಗ್ರೇಟರ್ ದೆನ್ ಬರುತ್ತೆ ಅದು ನಾವು ಡೆಸಿಮೇಟೆಡ್ ವರ್ಷನ್ ಆಫ್ ಎಕ್ಸ್ ಆಫ್ ಟಿ ಅಂತೀವಿ. ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಆ್ಯಂಪ್ಲಿಟ್ಯೂಡ್ 1 ಇತ್ತು, ಇಲ್ಲ 1 ಇದೆ. ಸೊ ವೈ ಆ್ಯಕ್ಸಿಸಲ್ಲಿ ನಾವು ಯಾವ ಆಪ್ರೇಷನ್ನು ಮಾಡ್ತಿಲ್ಲ. ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಹಾರಿಜಾಂಟಲ್ ಆ್ಯಕ್ಸಿಸಲ್ಲಿ ಇಂಡಿಪೆಂಡೆಂಟ್ ಆ್ಯಕ್ಸಿಸಲ್ಲಿ ಮಾತ್ರ ವೇರಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇದನ್ನು ಆಪ್ರೇಷನ್ ಆನ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೇಮ್ ಸಿಗ್ನಲ್ಗೆ ಎಕ್ಸ್ ಆಫ್ t/2 ಮಾಡೋಣ. ಎಕ್ಸ್ ಆಫ್ t/2 ಮಾಡಿದ್ರೆ ಈ ಈಕ್ವೇಷನಿಗೆ ಟಿ ಶುಡ್ ಬಿ ರಿಪ್ಲೇಸ್ ಬೈ t/2. ಸೊ ಇದು t/2 ಆಗುತ್ತೆ. 0 ಲೆಸ್ ದ್ಯಾನ್ ಈಕ್ವಲ್ ಟು t/2 ಲೆಸ್ ದ್ಯಾನ್ 1. 2 minus t/2 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು t/2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2. 0 ಎಲ್ಸ್ವೇರ್ ಆಗುತ್ತೆ. ಸೊ ಈ ಟೀನ್ ಮತ್ತೆ ಫ್ರೀ ಮಾಡಬೇಕು. ಟಿ ಫ್ರೀ ಮಾಡಬೇಕಂದ್ರೆ ಈ ಬಾರಿ 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ 0 into 2 0, t/2 into 2 ಟಿ, 1 into 2 2 ಆಗುತ್ತೆ. ಇದು 2 into 1 is 2, t/2 into 2 is t. ಇದು 4 ಆಗುತ್ತೆ. 0 ಆಲ್ಸೋ. ಸೊ ಈಗ ಸಿಗ್ನಲ್ 0 to 4 ತನಕ ಇದೆ. ಇದೇ ಸಿಗ್ನಲ್ನ ಪ್ಲಾಟ್ ಮಾಡೋಣ. 1 2 3 4 0. ಸೊ 0 to 2 ಅಲ್ಲಿ t/2 ಇದೆ. 0 ಹಾಕಿದ್ರೆ 0ನೇ, 2 ಹಾಕಿದ್ರೆ 1 ಆಗುತ್ತೆ. ಸೊ 2 ಅಲ್ಲಿ 1, ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗಲ್ಲ, ಇಲ್ಲಿ ಬರುತ್ತೆ. ನೆಕ್ಸ್ಟ್ 2 minus t/2 2 to 4. ಟಿ ಈಸ್ ಈಕ್ವಲ್ ಟು 2 ಹಾಕಿದ್ರೆ 2/2 1 ಆಗಿದೆ. 2 minus 1 1. ಸೊ ಇಲ್ಲೇ ಇರುತ್ತೆ ಸಿಗ್ನಲ್ಲು. 4 ಹಾಕಿದ್ರೆ 4/2 2 ಆಗುತ್ತೆ. 2 minus 2 0. ಸೊ ಇಲ್ಲಿಗೆ ಬರುತ್ತೆ. ಸೊ ಇದು ಎಕ್ಸ್ ಆಫ್ t/2 ಆಗುತ್ತೆ. ಸೊ ಇದು ನೀವು ನೋಡ್ಬೋದು ಎಕ್ಸ್ಪ್ಯಾಂಡೆಡ್ ವರ್ಷನ್ ಆಫ್ ಎಕ್ಸ್ ಆಫ್ ಟಿ ಇದೆ. ಸೊ ಇದು ಎಕ್ಸ್ಪ್ಯಾನ್ಷನ್, ಇದು ಕಂಪ್ರೆಷನ್ ಆಗುತ್ತೆ ಅಥವಾ ಡೆಸಿಮೇಷನ್ ಆಗುತ್ತೆ. ನಾವು ಇದನ್ನು
ವಿತೌಟ್ ಯೂಸಿಂಗ್ ಈಕ್ವೇಷನ್ಸು ಡೈರೆಕ್ಟಾಗಿ ಹೇಗೆ ಬರೆಯೋದು, ಶಾರ್ಟ್ಕಟ್ ಮೆಥಡ್ ನೋಡೋಣ. ಸಿಗ್ನಲ್ಲು ಈ ಥರ ಇದೆ, 0 2 2 ಇದು 1 ಎಕ್ಸ್ ಆಫ್ ಟಿ. ಎಕ್ಸ್ ಆಫ್ 2t ಅಂದರೆ ಕಂಪ್ರೆಷನ್ ಆಗುತ್ತೆ ಅಂತ ನಮಗೆ ಗೊತ್ತು, ಯಾಕೆಂದರೆ ಎ ಗ್ರೇಟರ್ ದೆನ್ 1 ಇದೆ, ವ್ಯಾಲ್ಯೂ ಗ್ರೇಟರ್ ದೆನ್ 1 ಇದೆ. ಸೊ ಹೇಗೆ ಇದನ್ನು ಮಾಡಬೇಕು ಅಂದರೆ ಈ ಎಲ್ಲ ಇಂಟರ್ವಲ್ ಆಫ್ ಎಕ್ಸ್ ಆಫ್ ಟಿಗೂ ಡಿವೈಡ್ ಬೈ ದಿಸ್ ಫ್ಯಾಕ್ಟರ್ ಮಾಡಬೇಕು. 0 ಬೈ ಆಲ್ ದಿಸ್ ವ್ಯಾಲ್ಯೂ, 0/2 1/2 2/2. ಸೊ 0/2 ಮಾಡಿದ್ರೆ 0ನೇ ಬರುತ್ತೆ, 0. ನೆಕ್ಸ್ಟ್ 1/2 ಮಾಡಿದ್ರೆ 1, 1/2 ಮಾಡಿದ್ರೆ ಹಾಫ್ ಬರುತ್ತೆ, 2/2 1 ಬರುತ್ತೆ. ಸೊ ಸಿಗ್ನಲ್ಲು ಕಂಪ್ರೆಸ್ ಹೇಗಾಗುತ್ತೆ ಅಂದರೆ 0 to 1ಅಲ್ಲಿರೋದು 0 to ಹಾಫಿಗೆ ಬರುತ್ತೆ, 1 to 2 ಅಲ್ಲಿರೋದು ಹಾಫ್ ಟು 1 ಬರುತ್ತೆ. ಸೊ ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗೋಲ್ಲ, ಹಂಗೆ ಇರುತ್ತೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಕಂಪ್ರೆಷನ್ ಬರೆಯೋದು. ನೆಕ್ಸ್ಟು ಎಕ್ಸ್ ಆಫ್ t/2 ಮಾಡೋದಾದರೆ ನಮಗೆ ಗೊತ್ತು ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ಸೊ ಈ ಫ್ಯಾಕ್ಟರ್ 2 ಇರೋದನ್ನ ಎಲ್ಲ ಇಂಟರ್ವಲ್ಗೂ ಮಲ್ಟಿಪ್ಲೈ ಮಾಡಬೇಕು. ಈಗ ಡಿವೈಡ್ ಮಾಡಬಾರ್ದು, ಮಲ್ಟಿಪ್ಲೈ ಮಾಡಬೇಕು. ಹಿಂದಿನ ಕಂಪ್ರೆಷನಲ್ಲಿ ಡಿವೈಡ್ ಮಾಡಿದ್ವಿ, ಈಗ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. 0 into 2 0ನೇ ಆಗುತ್ತೆ, 0 into 2 0, 1 into 2 2 ಆಗುತ್ತೆ. ಸೊ ಇಲ್ಲಿಗೆ ಬರುತ್ತೆ, 2 into 2 4 ಆಗುತ್ತೆ. ಸೊ 0 to 1ಅಲ್ಲಿರೋ ಸಿಗ್ನಲ್ಲು 0 to 2ಗೆ ಬರುತ್ತೆ. ಈಗ ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಆ್ಯಂಪ್ಲಿಟ್ಯೂಡ್ ಮಾತ್ರ ಚೇಂಜ್ ಆಗೋಲ್ಲ, 1 ಇದೆ. ಮತ್ತು 1 to 2 ಅಲ್ಲಿರೋದು 2 to 4ಗೆ ಬರುತ್ತೆ. ಸೊ ಇದು ಎಕ್ಸ್ ಆಫ್ t/2. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಡೈರೆಕ್ಟಾಗಿ ಮಾಡೋಣ. ಇದಕ್ಕೆ ಎಕ್ಸ್ ಆಫ್ t/3 ಮಾಡೋಣ, ಸಾರಿ ಎಕ್ಸ್ ಆಫ್ 3t ಮಾಡೋಣ. ಎಕ್ಸ್ ಆಫ್ 3t ಮಾಡಿದ್ರೆ ಸಿಗ್ನಲ್ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಹೇಗಾಗುತ್ತೆ ಅಂದರೆ ಡಿವೈಡ್ ಬೈ 3 ಮಾಡಬೇಕು. ಸೊ ಎಲ್ಲದಕ್ಕೂ. ಸೊ ಇದು -1 1 2 3 ಇರೋದು. ಸೊ 0 to 1ಅಲ್ಲಿರೋ ಸಿಗ್ನಲ್ಲು 0/3 to 1/3ಗೆ ಬಂದುಬಿಡುತ್ತೆ, ಡಿವೈಡ್ ಬೈ 3 ಮಾಡಿದ್ರೆ. 1/3 ಅಂದರೆ ನಮಗೆ ಸಮ್ವೇರ್ ಹಿಯರ್ ಬರುತ್ತೆ. ಸೊ 0 to 1/3 ಈ ಥರ ಬರುತ್ತೆ. 0 to 1ಅಲ್ಲಿರೋದು 0 to 1/3ಗೆ ಬರುತ್ತೆ. ನೆಕ್ಸ್ಟು 1 to 2 ಅಲ್ಲಿರೋದು 1/3 to 2/3 ಬರುತ್ತೆ. ಸೊ 1/3 2/3 ಅಂದರೆ ಇಲ್ಲಲ್ಲಿ ಸಮ್ವೇರ್ ಇಲ್ಲಿ ಬರುತ್ತೆ, 2/3 ಇಷ್ಟ ಆಗುತ್ತೆ. ಇದು 2/3 ಆಗುತ್ತೆ. ನೆಕ್ಸ್ಟು 2 to 3 ಅಲ್ಲಿರೋದು 2/3 to 3/3 ಬರುತ್ತೆ. 2/3 ಅಂದರೆ ಇಲ್ಲಿದೆ, 3/3 ಅಂದರೆ 1. ಸೊ ಇಲ್ಲಿಗೆ ಬರುತ್ತೆ, ಆ್ಯಂಪ್ಲಿಟ್ಯೂಡ್ ಮಾತ್ರ ಹಾಗೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 0/3 to -1/3 ಬರುತ್ತೆ. -1/3 ಅಂದರೆ ಸಮ್ವೇರ್ ಹಿಯರ್, ಇಲ್ಲಿಂದ ಇಲ್ಲಿಗೆ ಬರುತ್ತೆ ಸಿಗ್ನಲ್. ಸೊ ಇದು ನಾವು ಡೈರೆಕ್ಟಾಗಿ ಹೇಗೆ ಕಂಪ್ರೆಷನ್ ಮಾಡ್ತೀವಿ ಅಂತ ಎಕ್ಸ್ ಆಫ್ 3t. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಎಕ್ಸ್ ಆಫ್ t/2 ಮಾಡೋಣ. t/2 ಅಂದರೆ ಕಂಪ್ರೆಷನ್ ಹೇಗೆ ಮಾಡ್ತೀವಿ ಅಂದರೆ ಎಲ್ಲ ಇಂಟರ್ವಲ್ಗೂ ಮಲ್ಟಿಪ್ಲೈ ಬೈ 2 ಮಾಡ್ತೀವಿ. ಸೊ 0 to 1ಅಲ್ಲಿರೋ ಸಿಗ್ನಲ್ಲು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 to 2 ಬಂದುಬಿಡುತ್ತೆ. 0 to 2ಗೆ ಈ ಥರ ಬರುತ್ತೆ. ನೆಕ್ಸ್ಟು 1 to 2 ಅಲ್ಲಿರೋದು 2 to 4ಗೆ ಬರುತ್ತೆ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 to 4 ಆಗುತ್ತೆ. ಸೊ ಇದು 2 to 4 ಆಗುತ್ತೆ. 2 to 3 ಅಲ್ಲಿರೋದು 4 to 6 ಆಗಿಬಿಡುತ್ತೆ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಇಲ್ಲಿ ಬರುತ್ತೆ 6. ನೆಕ್ಸ್ಟ್ 0 to -1 ಅಲ್ಲಿರೋದು 0 into 2 0, -1 into 2 -2 ಆಗುತ್ತೆ. ಸೊ -2 ಬರುತ್ತೆ, ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗೋಲ್ಲ. ಇದು ಎಕ್ಸ್ ಆಫ್ t/2. ಈ ಥರ ನಾವು ಪ್ರಾಬ್ಲಮ್ಸಲ್ಲಿ ಡೈರೆಕ್ಟಾಗಿ ಮಾಡ್ತೀವಿ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಆಪರೇಷನ್ ನೋಡೋಣ. ಥ್ಯಾಂಕ್ ಯು.